ಹಾಯ್ ಹಲೋ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ಈ ಫಿಶ್ ಫ್ರೈ ಹಾಗೆ ನಾನು ಫಿಶ್ ತಲೆ ಸಾರನ್ನು ಮಾಡ್ತಾ ಇದ್ದೀನಿ. ಬನ್ನಿ ನಾನು ಫಿಶ್ ತಲೆ ಸಾರು ಹಾಗೆ ಫಿಶ್ ಫ್ರೈ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ನಾನು ಮೀನು ತಲೆ ಸಾರು ಮಾಡಲಿಕ್ಕೆ ಫಸ್ಟು ಏನೇನೇನು ತಗೊಂಡಿದ್ದೀನಿ ಅಂತ ನಿಮಗೆಲ್ಲವನ್ನು ತೋರಿಸ್ಕೊಡ್ತೀನಿ ನೋಡಿ. ನಾನು ಇಲ್ಲಿ ಒಂದು 2 ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಶುಂಠಿ 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ನಾನು ಇಲ್ಲಿ ಒಂದು ಪಲಾವ್ ಎಲೆನೂ ಸಹ ತಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆ ಐಟಮ್ಗಳನ್ನು ನೋಡಿ, ಒಂದು 2 ಸ್ಪೂನ್ ನಾನು ಇಲ್ಲಿ ಧನಿಯಾ ಪುಡಿ ಹಾಗೆ ಖಾರದ ಪುಡಿ, ನಾನು ಜೀರಿಗೆ ಪುಡಿ ಅರಿಶಿಣನೂ ಸಹ ತಗೊಂಡಿದ್ದೀನಿ. ಇದು ಇಷ್ಟು ಮಾತ್ರ ಸಾಕು ಫಿಶ್ ತಲೆ ಸಾಂಬಾರಿಗೆ. ಹಾಗೆ ನಾನು ಇಲ್ಲಿ ಒಂದು ಫಿಶ್ ಕರಿ ಮಸಾಲನೂ ಸಹ ತಗೊಂಡಿದ್ದೀನಿ ನೋಡಿ. ಇಷ್ಟಿದ್ರೆ ಸಾಕು, ಒಳ್ಳೆ ಸ್ಪೆಷಲ್ ಆಗಿರುವಂಥ ಫಿಶ್ ತಲೆ ಸಾರು ಮಾಡ್ಬೋದು. ಹಾಗೆ ನೋಡಿ ಎಣ್ಣೆ ಉಪ್ಪು ಎಲ್ಲದಕ್ಕೂ ಬೇಕೇ ಬೇಕು. ಬನ್ನಿ ಹಾಗಾದರೆ ಶುರು ಮಾಡೋಣ. ಫಸ್ಟು ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ತಗೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಪಾತ್ರೆ ಬಿಸಿ ಆಗಿದೆ, ಇದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಸೇರಿಸಿದ ನಂತರ ಇದಕ್ಕೆ ದಪ್ಪ ಕಟ್ ಮಾಡಿಕೊಂಡಿರುವಂಥ 2 ಈರುಳ್ಳಿ ಹಾಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಫಿಶ್ ಫ್ರೈ ಮಾಡ್ತಾ ಇರೋದ್ರಿಂದ ಫಿಶ್ ಫ್ರೈಗೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗತ್ತೆ. ಹಾಗೆ ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಜೊತೆಗೆ ಟೊಮ್ಯಾಟೊನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಫ್ರೈ ಆಗುವಷ್ಟೊತ್ತಿಗೆ ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಈ ಥರ ಇಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಈರುಳ್ಳಿ ಟೊಮ್ಯಾಟೊನು ಸಹ ಫ್ರೈ ಆಗಿದೆ. ಹಾಗೆ ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬಹುದು. ಈಗ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಮೀನನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಳ್ತೀನಿ ನೋಡಿ. ನಾನು ಮೀನು ಸಹ ತಗೊಂಡಿದ್ದೀನಿ, ಹಾಗೆ ಮೀನು ಜೊತೆಗೆ ತಲೆನೂ ಸಹ ತಗೊಂಡು ಬಂದಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ಒಂಚೂರು ವಾಶ್ ಮಾಡ್ಕೊಳ್ಳೋಣ ನೋಡಿ. ಈಗ ಮೀನು ಹಾಗೆ ಮೀನು ತಲೆನೂ ಸಹ 2 ಒಟ್ಟಿಗೆನೆ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಮೀನು ತಲೆನ ಬೇರೆ ಮಾಡ್ಕೊಳ್ತೀನಿ. ಈಗ ಇದನ್ನು ಕ್ಲೀನಾಗಿ ತುಂಬ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿರೋವಂಥ ಮೀನು, ಅದಕ್ಕೆ ಜಾಸ್ತಿ ಬ್ಲೇಡ್ ಆಗಿದೆ ನೋಡಿ, ಫ್ರೆಶ್ ಆಗಿದೆ ಎಲ್ಲ ಫಿಶ್ಗಳೆಲ್ಲ. ಈಗ ನಾನು ಮೀನನ್ನು ತೊಳ್ಕೊಂಡು ಅದಕ್ಕೆ ಅರಿಶಿಣ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿಣ ಹಾಕಿ ತೊಳೆಯೋದ್ರಿಂದ ಜಿಡ್ಡು ಅಂಶ ಇರೋದೆಲ್ಲ ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ. ಹಾಗೆ ನಾನು ಮೀನು ಸಾರು ಮಾಡಿರುವಂಥ ರೆಸಿಪಿ ವಿಡಿಯೋನು ಸಹ ಇದೆ, ಅದನ್ನು ಬೇಕಂದರೆ ನೀವು ಆ ವಿಡಿಯೋನು ಸಹ ನೋಡಿ. ಈಗ ಕ್ಲೀನ್ ಆಗಿದೆ ಫಿಶ್ಶು. ಅರಿಶಿಣ ಉಪ್ಪು ಹಾಕಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ. ಈಗ ನಾನು ತಣ್ಣಗಾಗಿರುವಂಥ ಈರುಳ್ಳಿ ಟೊಮ್ಯಾಟೊನು ಸಹ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ತೆಂಗಿನಕಾಯಿನೂ ಹಾಕ್ಕೋಬಹುದು. ಹಾಗೆ ಒಂದು ಸೈಡಲ್ಲಿ ಮೀನು ಸಾಂಬಾರಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನೂ ಹಾಗೆ ಪಲಾವ್ ಎಲೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಈರುಳ್ಳಿ ಟೊಮ್ಯಾಟೊನೂ ಸಹ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡ್ರೆ ಆಯಿತು. ಹಾಗೆ ನಾನು ನಿಮಗೆ ತೋರಿಸಿರುವಂಥ ಈ ಮಸಾಲೆಗಳೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಗೆ ಅರಿಶಿಣನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗೆ ನಾನು ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಟೊಮ್ಯಾಟೊನು ರುಬ್ಕೊಂಡಿರುವಂಥ ಇದೇ ಮಿಕ್ಸಿ ಜಾರಲ್ಲಿ ನೀರನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ಮಸಾಲೆಯಲ್ಲಿ ನೀರನ್ನು ಹಾಕಿಕೊಳ್ಳೋಣ. ಈಗ ನೋಡಿ, ಈ ಮಸಾಲೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೋಬಹುದು. ನಾನು ಈಗ ಇದಕ್ಕೆ ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ಅದನ್ನು ನೋಡಿಕೊಂಡು ನೀರನ್ನು ಹಾಕಿಕೊಳ್ಳೋಣ. ಹಾಗೆ ನಾನು ಆವಾಗಲೇ ತೋರಿಸಿರುವಂಥ ಫಿಶ್ ಕರಿ ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಮೀನು ತಲೆ ಸಾರಿಗೆ ಇಷ್ಟೇ ಮಸಾಲೆ ಸಾಕು, ಬೇರೆ ಯಾವುದೇ ಮಸಾಲೆ ಈಗ ನಾನು ಇದಕ್ಕೆ ಹಾಕಲ್ಲ. ಇಷ್ಟು ಮಸಾಲೆ ಹಾಕಿದರೆ ಸಾಕು, ತುಂಬ ರುಚಿಯಾಗಿರುವಂಥ ಈ ಮೀನು ಸಾರು ರೆಡಿ ಆಗುತ್ತೆ.
ಹಾಗೆ ನಾನು ಇದಕ್ಕೆ ಮತ್ತಷ್ಟು ನೀರನ್ನು ಸೇರಿಸ್ಕೊಂಡು ಈಗ ತೆಳು ಗಟ್ಟಿ ನೋಡಿಕೊಂಡು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹುಣಸೆ ರಸ ಬೇಕಂದ್ರೆ ಹುಣಸೆ ರಸನು ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಹುಣಸೆ ರಸನು ಹಾಕೊಂಡಿಲ್ಲ. ಹಾಗೆ ಮೇಲೆ ಈಗ ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಕುದಿ ಬರುವವರೆಗೂ ಸಾಂಬಾರನ್ನ ಕುದಿಸ್ಕೊಳ್ಳೋಣ. ಈಗ ನಾನು ತಲೆನ ತೊಳೆಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಫಿಶನ್ನು ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೆ. ಹಾಗೆ ನಾನು ಈಗ ತಲೆನೂ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರಿಶಿಣ ಉಪ್ಪನ್ನು ಸೇರಿಸ್ಕೊಂಡು ತಲೆನೂ ಸಹ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಫಿಶನ್ನು ಸಹ ತೊಳ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಫಿಶನ್ನು ಎಲ್ಲ ಫ್ರೈ ಮಾಡಲಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇಷ್ಟನ್ನು ತಲೆ ಹಾಗೆ ಇದ್ರ ಜೊತೆಗೆ ಫಿಶ್ ಇದೆ. ಇದನ್ನು ನಾನು ಸಾಂಬಾರು ಮಾಡಲಿಕ್ಕೆ ಅಂತ ಹಾಕ್ತಾ ಇದ್ದೀನಿ. ಈಗ ಸಾಂಬಾರು ಕುದೀತಾ ಇದೆ ಅಂತ ಚೆಕ್ ಮಾಡೋಣ. ನೋಡಿ ಈಗ ಸಾಂಬಾರು ಸಹ ಕುದೀತಾ ಇದೆ. ಆಲ್ಮೋಸ್ಟ್ ಸಾಂಬಾರು ಅಂತೂ ರೆಡಿ ಆಯಿತು. ಈಗ ಇದಕ್ಕೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರುವಂಥ ಮೀನು ತಲೆಗಳನ್ನು ಸೇರಿಸ್ಕೊಳ್ಳೋಣ. ಈಗ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಮೀನು ತಲೆ ಹಾಗೆ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೀನು ತಲೆ ಸಾಂಬಾರು ಹತ್ರ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಯಾರಿಗೆಲ್ಲ ಮೀನು ತಲೆ ಸಾಂಬಾರು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮಾಡೋದು ತುಂಬ ಸುಲಭ ಹಾಗೆ ತುಂಬ ಈಸಿಯಾಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ. ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಬೇಯಬೇಕು ತಲೆ ಎಲ್ಲ ನೋಡಿ. ಹಾಗೆ ನಾನು ಈಗ ಸೈಡಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಅರಿಶಿಣನು ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಇದಕ್ಕೆ ಲೆಂಬೆ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ಒಂಚೂರು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಹಾಗೆ ನೋಡಿ ಈಗ ನಾನು ಇದಕ್ಕೆ ಫಿಶನ್ನು ಸೇರಿಸ್ಕೊಂಡು ಫಿಶನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನೋಡಿ ನಮ್ಮ ಮೀನು ತಲೆ ಸಾರಂತೂ ರೆಡಿ ಆಗ್ತಾ ಇದೆ. ನೋಡಿ ಮೀನು ತಲೆ ಸಾರಂತೂ ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಮೀನು ತಲೆ ಸಾಂಬಾರು ರೆಡಿ ಆಗ್ತಾ ಇದೆ ಅಂತ. ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಹಾಗೆ ನೋಡಿ ಇಲ್ಲಿ ಮೀನಿಗೆಲ್ಲ ಮಸಾಲೆ ಚೆನ್ನಾಗಿ ಅಂಟ್ಕೊಂಡಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು 20 ನಿಮಿಷ 15 ನಿಮಿಷ ಕಾಲ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನು ಆಮೇಲೆ ಫ್ರೈ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈಗ ಮೀನು ತಲೆ ಸಾರಂತರೂ ರೆಡಿ ಆಯಿತು. ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಆಯಿತು ಮೀನು ತಲೆ ಸಾರು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಯಾವುದೇ ಕರಿ ಆಗಲಿ ಸಾಂಬಾರಾಗಲಿ ನಾವು ಮಾಡುವಾಗ ಮೇಲೆ ಎಣ್ಣೆ ಬಿಟ್ಕೊಂಡ್ರೆ ಅದೆಲ್ಲ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಹಾಗೆ ತುಂಬ ಈಸಿಯಾಗಿ ಸಿಂಪಲ್ ಆಗಿರುವಂಥ ಈ ಮೀನು ತಲೆ ಸಾಂಬಾರಂತೂ ರೆಡಿ ಆಯಿತು. ಈಗ ಇದರ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಸಾಕು. ನೋಡಿ ತುಂಬ ಸುಲಭವಾಗಿರುವಂಥ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡುವಂಥ ಮೀನು ತಲೆ ಸಾರಂತೂ ರೆಡಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟ್ ಮಾಡಿ ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಫಿಶ್ ಫ್ರೈ ರವ್ವ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಚಿರೋಟಿ ರವ್ವನ ತೊಗೊಂಡಿದ್ದೀನಿ. ಬಾಂಬೆ ರವ್ವನೂ ಸಹ ತೊಗೋಬಹುದು. ಈಗ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಗೆ ಉಪ್ಪು ಖಾರದ ಪುಡಿನೂ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪನೇ ಹಾಕ್ಕೋಬೇಕು. ಯಾಕಂದರೆ ಮೀನಲ್ಲಿ ಆಲ್ರೆಡಿ ನಾವು ಮಸಾಲೆ ಹಾಕಿ ಇಟ್ಟಿರ್ತೀವಿ. ಹಾಗಾಗಿ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಈಗ ನಾನು ಇದೇ ರವ್ವದಲ್ಲಿ ಎಲ್ಲ ಮೀನುಗಳಿಗೆ ಈ ಥರ ರವ್ವನ ಹಚ್ಕೋಬೇಕು. ನೋಡಿ ಈ ಥರ ಮೀನುಗಳಿಗೆ ಈ ರವ್ವನ ಮೆತ್ತಿಸ್ಬೇಕು. ನೋಡಿ ಈ ಥರ ಒಂದೊಂದಾಗಿ ಎಲ್ಲ ಮೀನುಗಳಿಗೆ ನಾನು ಅದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಈ ಥರ ಎಲ್ಲ ಮೀನುಗಳಿಗೆ ಈ ಥರ ರವ್ವನ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಮೀನು ಫ್ರೈ ಮಾಡಲಿಕ್ಕೆ ಮುಂಚೆನೇ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಹಂಚನ್ನು ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ಒಂದೊಂದಾಗಿ ಎಲ್ಲ ಫಿಶನ್ನು ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ
ನೋಡಿ ಈಗ ಎಲ್ಲ ಮೀನುಗಳನ್ನು ಒಂದೊಂದಾಗಿ ಎಲ್ಲ ಮೀನನ್ನು ಹಂಚ ಮೇಲೆ ಹಾಕ್ಕೊಳ್ಳೋಣ. ನಾನು ಎಷ್ಟು ಮೀನು ತಗೊಂಡಿದ್ದೇನೆ ಅಷ್ಟು ಮೀನನ್ನು ನಾನು ಒಂದೇ ಸರಿ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಫಿಶ್ ರವಾ ಫ್ರೈ ನಾವು ಯಾವ ಥರ ಮಾಡ್ತೀವಂತ. ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಫಿಶ್ ರವಾ ಫ್ರೈ ಇದೇ ಥರ ಮಾಡೋದು. ಹಾಗೆ ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಕಾಲ ಗ್ಯಾಸ್ ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಮೀನು ಒಂದು ಸೈಡಲ್ಲಿ ಫ್ರೈ ಆಗಿದೆ. ಒಂದು ಸೈಡಿಂದ ಮತ್ತೊಂದು ಸೈಡಲ್ಲಿ ಮೀನನ್ನು ಈ ಥರ ತಿರುಗಿಸ್ಕೊಳ್ಳೋಣ. ಒಂದೊಂದಾಗಿ ನಿಧಾನವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇದನ್ನು ತಿರ್ಸ್ಕೊಂಡು ಗ್ಯಾಸ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗೆಯೇ ನೋಡ್ತಾ ಇದ್ದೀರಲ್ವ ಮೀನನ್ನು ಒಂದು ಸೈಡಿಂದ ಮತ್ತೊಂದು ಸೈಡಲ್ಲಿ ಎಲ್ಲ ಮೀನನ್ನು ಈ ಥರ ತಿರ್ಸ್ಕೊಂಡಿದ್ದೀನಿ. ಈಗ ಮೇಲಿಂದ ಸ್ವಲ್ಪ ಎಣ್ಣೆನೂ ಹಾಕ್ತಾ ಇದ್ದೀನಿ. ನೋಡಿ ಮುಂಚೆನೇ ಎಣ್ಣೆ ಕಡಿಮೆ ಹಾಕಿದೆ, ಹಾಗಾಗಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನಾವು ಮನೆಯಲ್ಲಿ ಫಿಶ್ಶು ರವಾ ಫ್ರೈ ಇದೇ ಥರ ಮಾಡೋದು. ಯಾವಾಗೆಲ್ಲ ನಾವು ಮೀನು ತರ್ತೀವಿ ಇದೇ ರೆಸಿಪಿನ ನಾವು ಮಾಡೋದು. ನೀವು ಸಹ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈಗ ಆಲ್ಮೋಸ್ಟು ಫಿಶ್ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಪ್ಲೇಟನ್ನು ಕವರ್ ಮಾಡಿ ಬೇಯಿಸೋದೇನು ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ನೋಡಿ ಈಗ ಫಿಶು ರವಾ ಫ್ರೈ ಅಂತೂ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಗರಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆಯೇ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್.